ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ದಿಸ್ ಇಸ್ ಅಬೌಟ್ ಜರ್ಮನೀಸ್ ಹೈಯೆಸ್ಟ್ ಪೀಕ್ ಝುಗ್ಸ್ಪಿಟ್ಸೆ. ವಿ ಆರ್ ಟೇಕಿಂಗ್ ರೌಂಡ್ ಟ್ರಿಪ್ ಟು ದ ಹೈಯೆಸ್ಟ್ ಪೀಕ್ ಆಫ್ ಜರ್ಮನಿ. ನಾವು ಝುಗ್ಸ್ಪಿಟ್ಸೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಾವು ಹೈಕ್ ಮಾಡಬೇಕು ಅಂದ್ಕೊಂಡಿದ್ವಿ. ಹೈಕ್ ಮಾಡಿನೇ ಸಮಿಟ್ ನೋಡಬೇಕು ಅಂದ್ಕೊಂಡಿದ್ವಿ. ಬಟ್ ಏಪ್ರಿಲ್ ಆಗಿರೋದ್ರಿಂದ ಇನ್ನೂ ಮೌಂಟೇನ್ಸಲ್ಲಿ ಸ್ನೋ ಇದೆ. ಸೊ ಇಟ್ಸ್ ನಾಟ್ ರೆಕಮೆಂಡೆಡ್ ಟು ಹೈಕ್ ವೆನ್ ದರ್ ಇಸ್ ಅ ಸ್ನೋ. ಸೊ ಅದಕ್ಕೆ ನಾವು ಈಗ ಕಾಗ್ವಿಲ್ ಟ್ರೈನ್ ತೊಗೊಂಡು ಫಸ್ಟ್ ಸಮಿಟ್ ನೋಡಿ ಆಮೇಲೆ ಸ್ನೋ ಎಲ್ಲ ಕರಗಿದ ಮೇಲೆ ಹೈಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ದ್ಯಾಟ್ ಮೈಟ್ ಬಿ ಇನ್ ಜೂನ್ ಆರ್ ಜುಲೈ. ನಿಮ್ಗೆ ಆ ವಿಡಿಯೋಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ವಿಲ್ ಆಲ್ಸೋ ಟ್ರೈ ಟು ಕವರ್ ದ್ಯಾಟ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಝುಗ್ಸ್ಪಿಟ್ಸೆ ಕಾಗ್ವಿಲ್ ಟ್ರೈನ್ ಟ್ರಿಪ್ ಮಾಡೋದಕ್ಕಿಂತ ಮುಂಚೆ ನೀವು ಟಿಕೆಟ್ ಪರ್ಚೇಸ್ ಮಾಡಬೇಕು. ನೀವು ಇದರ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು, ಇಲ್ಲ ಅಲ್ಲಿ ಕೌಂಟ್ರಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಹೈ ರೆಕಮೆಂಡೇಷನ್ಸ್ ವೆಬ್ಸೈಟಲ್ಲಿ ಮಾಡಿ ಟು ಅವಾಯ್ಡ್ ಕ್ಯೂ. ನೀವು ಗೂಗಲಲ್ಲಿ ಝುಗ್ಸ್ಪಿಟ್ಸೆ ಟ್ರೈನ್ ಟಿಕೆಟ್ ಅಂತ ಹೊಡೆದ್ರೆ ಸಿಗುತ್ತೆ. ಆರ್ ಲಿಂಕು ಮತ್ತು ಆ ಟಿಕೆಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಒಂದು ಕಲವರ್ ಟ್ರೈನ್ ಜರ್ನಿ ಆದಮೇಲೆ ಗಾರ್ಮಿಶ್ ಪಾರ್ಟನ್ಕಿರ್ಚನ್ ಅನ್ನೋ ಟ್ರೈನ್ ಸ್ಟೇಷನಲ್ಲಿ ಇಳ್ಕೊಂಡು ಹಂಗೆ ಒಂದು 360 ತೊಗೊಂಡ್ವಿ. ಫ್ರೆಶ್ ಗಾಳಿ ತೊಗೊಂಡ್ವಿ, ಹಂಗೆ ಮುಂದೆ ಹೊರಟ್ವಿ. ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಿಸಾಕ್ತಾನೆ. ನೀವು ಆ ಪ್ಲ್ಯಾಟ್ಫಾರ್ಮ್ ಎಕ್ಸಿಟ್ ಆಗ್ತಿದ್ದಂಗೆ ಈ ಬೋರ್ಡ್ ಕಾಣಿಸುತ್ತೆ ನಿಮಗೆ, ಬೇರಿಷ ಝುಗ್ಸ್ಪಿಟ್ಸ್ಬಾನ್ ಅಂತ. ಬೇರಿಷ ಝುಗ್ಸ್ಪಿಟ್ಸ್ಬಾನ್, ಲಿಟ್ರಲ್ ಟ್ರಾನ್ಸ್ಲೇಷನ್ ಬವೇರಿಯನ್ ಝುಗ್ಸ್ಪಿಟ್ಸ್ ಟ್ರೈನ್ಸ್ ಅಂತ. ಸೊ ಈ ಬೋರ್ಡ್ನ ಫಾಲೋ ಮಾಡ್ಕೊಂಡು ಹಂಗೆ ಮುಂದೆ ಹೋದರೆ ನಿಮ್ಮ ಗುಹೆಯಿಂದ ಆಚೆ ಬಂದಂಗೆ ಆಗುತ್ತೆ. ಅಷ್ಟೇ ಅಲ್ಲ, ಗುಹೆಯಿಂದ ಆಚೆ ಬಂದಿದ ತಕ್ಷಣ ನಿಮ್ಗೆ ಈ ಬವೇರಿಯನ್ ಆಲ್ಪ್ಸ್ ವ್ಯೂ ಸಿಗುತ್ತೆ. ಬ್ಯೂಟಿಫುಲ್ ಆಲ್ಪ್ಸ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹಂಗೆ ಲೆಫ್ಟ್ ತೊಗೊಂಡು ಮುಂದೆ ಹೋದರೆ ಈ ಬೋರ್ಡ್ ಕಾಣುತ್ತೆ. ಈ ಬೋರ್ಡ್ ಕಾಣಿಸಿದ್ರೆ ನೀವು ಆಲ್ಮೋಸ್ಟ್ ಟ್ರೈನ್ ಸ್ಟೇಷನ್ ನಿಯರ್ ಇದ್ದೀರಾ ಅಂತ. ಸೊ ಈ ಬಿಲ್ಡಿಂಗ್ ನೋಡ್ತಿದ್ರೆ ಇಲ್ಲಿಂದನೇ ಟ್ರೈನ್ ಹೊಡೋದು. ಸೊ ಸಮ್ಮರಲ್ಲಿ ದೀಪೋ ಹೈ ಮಾಡಿದ್ಲಲ್ಲ, ಆಲ್ಮೋಸ್ಟ್ ಅಲ್ಲಿವರೆಗೂ ಕ್ಯೂ ಇರುತ್ತೆ ಟಿಕೆಟ್ ಕೌಂಟ್ರಿಗೆ. ಸೊ ಹೈಲಿ ರೆಕಮೆಂಡೆಡ್ ಟು ಬೈ ಟಿಕೆಟ್ಸ್ ಆನ್ಲೈನ್. ಮುಂದಿನ ಜನ್ಮ ಅಂತಿದ್ರೆ ಜರ್ಮನಿಲಿ ನಾಯಾಗಿ ಹುಟ್ಟಬೇಕಪ್ಪ, ಏನು ಪುಣ್ಯ ಮಾಡಿತ್ತೋ ಏನೋ. ಅದು ಬಿಡಿ, ನಮ್ಮ ಟಿಕೆಟ್ ಸ್ಕ್ಯಾನ್ ಮಾಡ್ಕೊಂಡು ಒಳಗೋದ್ವಿ. ಆಲ್ರೆಡಿ ಟ್ರೈನ್ ವೆಯ್ಟ್ ಮಾಡ್ತಿತ್ತು. ಇಲ್ಲಿ ಟ್ರೈನ್ ಟೈಮಿಂಗ್ಸ್ ಬಂದು 9 to 4:15 ಲಾಸ್ಟ್ ಟ್ರೈನು. ಎವ್ರಿ ಅವರ್ ಒಂದೊಂದು ಟ್ರೈನ್ ಇರುತ್ತೆ. ಟ್ರೈನ್ ಸ್ಟೇಷನಲ್ಲಿ ಮಿನಿಯೇಚರ್ ನೋಡೋಕ್ಕೆ ಸಿಗುತ್ತೆ ಬವೇರಿಯನ್ ಆಲ್ಪ್ಸ್ದು. ವೆರಿ ಇನ್ಫಾರ್ಮೇಟಿವ್ ಇಫ್ ಯು ಆರ್ ಅನ್ ಹಾರ್ಡ್ ಕೋರ್ ಹೈಕರ್. ಈ ಝುಗ್ಸ್ಪಿಟ್ಸ್ ಅವ್ರು ಕ್ಲೇಮ್ ಮಾಡೋ ಪ್ರಕಾರ ದಿಸ್ ಟ್ರೈನ್ ವಾಟ್ ಯು ಆರ್ ಸೀಯಿಂಗ್ ಇಟ್ಸ್ ಮೋರ್ ದೆನ್ 90 year old ಅಂತೆ. ಈ ಕಾಗ್ವಿಲ್ ಟ್ರೈನ್ ಪ್ರಾಜೆಕ್ಟ್ ಏನಿದೆ 1928 to 1930 ಸ್ಟಾರ್ಟ್ ಆಗಿರೋದು. 2030 ಬಂದರೆ ಆಲ್ಮೋಸ್ಟ್ 100 ವರ್ಷ ಆಗುತ್ತೆ. ನೋಡ್ತಿರ್ಬೋದು, ತುಂಬ ವಿಚಿತ್ರವಾಗಿದೆ ಟ್ರೈನು. ಆಗಿನ ಕಾಲದಲ್ಲೇ ಎಂತೆಂಥ ಫೆಸಿಲಿಟೀಸ್ ಮಾಡಿದ್ದಾರೆ ಅಂತ. ಐ ಮಸ್ಟ್ ಸೇ ಮೇಂಟೆನೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಅಟೆನ್ಷನ್ ಟು ಡೀಟೇಲು ಅಷ್ಟೇ ಟಾಪ್ ನಾಚ್ ಆಗಿದೆ ಅಂತ ಹೇಳ್ತೀನಿ. ನೀವು ನೋಡ್ತಿರ್ಬೋದು, ಈ ಟ್ರೈನ್ ಝುಗ್ಸ್ಪಿಟ್ಸ್ ಅಲ್ಲದೆ ಮಧ್ಯದಲ್ಲಿ 6 ಸ್ಟಾಪಲ್ಲಿ ನಿಲ್ಲಿಸ್ತಾನೆ. ನೀವು ಯಾವುದೇ ಸ್ಟಾಪಲ್ಲಿ ಇಳ್ಕೊಂಡ್ರು ಸುಮಾರು ಬ್ಯೂಟಿಫುಲ್ ಹೈಕಿಂಗ್ ಟ್ರೈಲ್ಸ್ ಇದ್ದಾವೆ ಹೈಕ್ ಮಾಡೋದಕ್ಕೆ. ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರು ಅಮೇಝಿಂಗ್ ವ್ಯೂಸ್ ಮಾತ್ರ. ಈ ಸೂಪರ್ ಆಗಿರೋ ವ್ಯೂಸ್ಗಳನ್ನ ಎಂಜಾಯ್ ಮಾಡಿಕೊಂಡು ಅಕ್ಕಪಕ್ಕ ಕೂತಿರೋರು ಪಿಸು ಮಾತುಗಳನ್ನ ಕೇಳಿಸ್ಕೊಂಡು ಟ್ರೈನ್ ಜರ್ನಿ ಮುಂದುವರ್ಸ್ಕೊಂಡು ಹೋದ್ವಿ. ಗ್ರೈನಾ ಅಂತ ಒಂದು ಸ್ಟಾಪಲ್ಲಿ ಟ್ರೈನ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ವಿ ಆರ್ ಚೇಂಜಿಂಗ್ ದ ಟ್ರೈನ್. ಈ ಜರ್ಮನ್ ಇಂಜಿನಿಯರಿಂಗ್ ಎಷ್ಟು ಇಂಟೆಲಿಜೆಂಟ್ ಅಂದರೆ 1930s 1940s ಈ ಸ್ಕೀ ಎಕ್ವಿಪ್ಮೆಂಟ್ ಫಿಕ್ಸ್ ಮಾಡೋದಕ್ಕೆ ಅಂತ ರ್ಯಾಕ್ ಇಂಟಿಗ್ರೇಟ್ ಮಾಡಿದ್ದಾರೆ ಶಟಲ್ಸಲ್ಲಿ. ಆಚೆ ಅಷ್ಟೇ ಅಲ್ಲ, ಒಳಗಡೆನೂ ಇಂಟಿಗ್ರೇಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅಟೆನ್ಷನ್ ಟು ಡೀಟೇಲ್ ಮೆಚ್ಚಬೇಕು. ಆಗಿನ ಕಾಲದಲ್ಲೇ ರಿಯಲಿ ಲೈಕ್ ಇಟ್. ರಿಯಲಿ ಕಂಫರ್ಟಬಲ್ ಆಗಿದೆ, ಸ್ಪೇಷಿಯಸ್ ಆಗಿದೆ. ನೋಡ್ತಿರ್ಬೋದು ನೋಡಿ ನಮ್ಮ ಹುಡುಗಿ ಹೆಂಗೆ ಚಿಲ್ ಮಾಡ್ತಾವೆ, ಕಂಪ್ಲೀಟ್ ಚಿಲ್ಲರು. ಈ ಬೆಟ್ಟಗಳು ಮಾತ್ರ ರಾಯಲ್ ಎನ್ಫೀಲ್ಡ್ ಗಾಡಿ ಥರ ಎಲ್ಲೆಲ್ಲೂ ನಾನೇ ಅಂತ ದರ್ಶನ ಕೊಡ್ತಿರುತ್ತೆ. ಗ್ರೇನಾವ್ ಆದಮೇಲೆ ಐಪ್ಸಿ ಅನ್ನೋ ಒಂದು ಸ್ಟೇಷನಲ್ಲಿ ನಿಲ್ಲಿಸ್ತಾನೆ. ಐಪ್ಸಿನೂ ಅಷ್ಟೇ ಟೂರಿಸ್ಟಿಕ್ ಪ್ಲೇಸ್, ಬಟ್ ಲೇಕ್ ಮಾತ್ರ ಸೂಪರ್ ಆಗಿದೆ. ಅರೌಂಡ್ ದ ಲೇಕ್ ವಾಕಿಂಗ್ ಪಾತ್ಸ್ ಇದೆ. ನೀವು ಹೋಗಿ ದಡದಲ್ಲಿ ಕೂತ್ಕೊಂಡು ಕಾಮಾಗಿ ಎಂಜಾಯ್ ಮಾಡ್ಬೋದು, ಆರ್ ಸ್ವಿಮ್ಮಿಂಗ್ ಮಾಡ್ಬೋದು, ಆರ್ ಕೋಲ್ಡ್ ವಾಟರ್ ಡಿಪ್ ತೊಗೋಬೋದು. ರಿಯಲಿ ಬ್ಯೂಟಿಫುಲ್ ಪ್ಲೇಸ್, ಹೈಲಿ ರೆಕಮೆಂಡೆಡ್. ಎಲ್ಲೇ ಹೋದರೂ ನಮ್ಮ ಹುಡುಗಿ ಅವ್ರು ನೋಡಿ ಹೆಂಗವ್ರೆ, ಇವ್ರು ನೋಡಿ ಹೆಂಗವ್ರೆ ಅಂತ ತೋರಿಸ್ತಾ ಇರ್ತಾಳೆ. ಸೊ ಪ್ಯಾಸೆಂಜರ್ಸ್ನ ನೋಡಿಕೊಂಡು ಹಂಗೆ ಆ ಕಡೆ ಈ ಕಡೆ ಸುತ್ತಮುತ್ತ ವ್ಯೂಗಳನ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮೇಯ್ನ್ ಟನಲ್ ರೀಚ್ ಆಗೋಕ್ಕೂ ಮುಂಚೆ 2-3 ಟನಲ್ ಸಿಗುತ್ತೆ. ಅಟ್ ಸರ್ಟನ್ ಪಾಯಿಂಟ್ ಒಂದು ಟನಲ್ ಕ್ರಾಸ್ ಆದಮೇಲೆ ನಿಮ್ಗೆ ಈ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ನೋಡೋಕ್ಕೆ. ನಾನು ಆಗಲೇ ಹೇಳಿದ್ನಲ್ಲ, ಐಪ್ಸಿ ಇದೆ. ಐಪ್ಸಿ ನೋಡ್ತಿದ್ದೀರಾ, ಅರೌಂಡ್ ದ ಲೇಕ್ ನಿಮಗೆ ವಾಕಿಂಗ್ ಪಾತ್ಸ್ ಕಾಣುತ್ತೆ. ಸೂಪರಾಗಿರುತ್ತೆ ವ್ಯೂ ಮಾತ್ರ, ಮಿಸ್ ಮಾಡ್ಕೋಬೇಡಿ ಇದನ್ನು. ಎಲಿವೇಶನ್ ಜಾಸ್ತಿ ಆಗ್ತಿದ್ದಂಗೆ ಬೆಟ್ಟದ ಮೇಲಿರೋ ಸ್ನೋನು ಜಾಸ್ತಿ ಆಗ್ತಾ ಹೋಯಿತು. ನಾನು ಆಗಲೇ ಹೇಳ್ದಂಗೆ ಏಪ್ರಿಲಲ್ಲಿ ಶೂಟ್ ಮಾಡಿರೋದಲ್ವ ಇದು. ಸೊ ಏಪ್ರಿಲ್ ಆ್ಯಂಡ್ ಮಿಡ್ ಮೇವರೆಗೂ ಕೆಲವೊಂದು ಆಲ್ಪ್ಸಲ್ಲಿ ಸ್ನೋ ಇರುತ್ತೆ. ಆಸ್ಟ್ರಿಯನ್ ಆಲ್ಪ್ಸಲ್ಲಂತೂ ಮೇ ಎಂಡ್ವರೆಗೂ ಸ್ನೋ ಇರುತ್ತೆ. ಸೊ ಸ್ಕೀ ಮಾಡ್ತಾರೆ ಜನ. ಈ ರಿಫೆಲ್ ರೈಸ್ ಅನ್ನೋ ಒಂದು ಸ್ಟಾಪಿಗೆ ಬರ್ತೀವಿ. ಇಲ್ಲಿಂದ ಮೇಯ್ನ್ ಟನಲ್ ಸ್ಟಾರ್ಟ್ ಆಗುತ್ತೆ. ಸೊ ಝುಗ್ಸ್ಪಿಟ್ಸ್ ಸ್ಟೇಷನ್ವರೆಗೂ ಈ ಟನಲ್ ಹೋಗುತ್ತೆ. ಆಲ್ಮೋಸ್ಟ್ 8 kilometers ಆಫ್ ಟನಲ್ ಇದೆ ಇದು. ನೋಡ್ತಿದ್ದೀರಲ್ಲ, 1930 ಒಂದು ಬೆಟ್ಟದ ಮಧ್ಯೆ ಮೆಟ್ರೋ ಲೈನ್ ಕನ್ಸ್ಟ್ರಕ್ಷನ್ ಮಾಡೋದು ಅಂದರೆ ಜಾ ಡ್ರಾಪಿಂಗ್ ವಿಷಯನೇ ಅಲ್ವಾ.
ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಾನಂತೂ ಮಗು ಟಿ ವಿ ಮುಂದೆ ಕಾರ್ಟೂನ್ ನೋಡಲ್ವಾ ಹಂಗೆ ಕೂತ್ಕೊಂಡು ನೋಡ್ತಿದ್ದೆ. ಜರ್ಮನಲ್ಲಿರುತ್ತೆ ಬಟ್ ಇಂಟ್ರೆಸ್ಟಿಂಗ್ ಟು ಸಿ. After 45 minutes of train travel, we are at Zugspitze Platte, literally translated to Zugspitze station. ಸೊ ಇಲ್ಲಿಗೆ ಟ್ರೈನ್ ಎಂಡ್ ಆಗುತ್ತೆ. ಎಲ್ಲ ಇಳ್ಕೊತಿರೋದು ನೋಡ್ತಿದ್ದೀರಾ. ಆಲ್ಮೋಸ್ಟ್ 75% ಆಫ್ ಹೈಟ್ನ ರೀಚ್ ಮಾಡಿದ್ದೀವಿ ಈಗ. ಸ್ಕೀಯರ್ಸ್ ಆಲ್ಮೋಸ್ಟ್ ಇಲ್ಲೇ ಇಳ್ಕೊಳ್ಳೋದು. ಸುಮಾರು ಸ್ಕೀಯಿಂಗ್ ಪಾತ್ ಸಿಗುತ್ತೆ ನಿಮಗೆ ಇಲ್ಲಿ. ವಿಂಟರಲ್ಲಿ ಎಸ್ಪೆಷಲಿ ಸ್ಕೀಯಿಂಗ್ ತುಂಬ ಫೇಮಸ್. ಸೊ ನೋಡ್ತಿರ್ಬೋದು ಸುಮಾರು ಸ್ಕೀಯಿಂಗ್ ಟ್ರೈಲ್ಸ್ ಇದೆ, ಸ್ಕೀಯಿಂಗ್ ಮೆಷಿನ್ಸ್ ಇದೆ, ಸ್ಕೀಯಿಂಗ್ ಎಕ್ವಿಪ್ಮೆಂಟ್ಸ್ ಇದೆ. ರೆಂಟ್ ಮಾಡ್ಬೋದು, ಇಲ್ಲ ನೀವೇ ತೊಗೊಂಬಂದು ಸ್ಕೀಯಿಂಗ್ ಮಾಡ್ಬೋದು. ವಿಂಟರಲ್ಲಿ ಸ್ಕೀಯಿಂಗ್ ಒಂದು ಸ್ಟೋರಿ ಆದರೆ, ಸಮ್ಮರಲ್ಲಿ ಹೈಕಿಂಗ್ ಸ್ಟೋರಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆಲ್ಪ್ಸ್ ಇಸ್ ನೋನ್ ಫಾರ್ ಹೈಕಿಂಗ್ ಟ್ರೈಲ್ಸ್. ನ್ಯೂಮರಸ್ ಹೈಕಿಂಗ್ ಟ್ರೈಲ್ಸ್ ಇದ್ದಾವೆ. ಕೆಲವೊಂದು ಆಸ್ಟ್ರಿಯಾ ಟು ಜರ್ಮನಿ ಬಾರ್ಡರ್ ಕ್ರಾಸ್ ಮಾಡೋ ಹೈಕಿಂಗ್ ಟ್ರೈಲ್ಸ್ ಕೂಡ ಇದ್ದಾವೆ. ಸಮ್ಮರ್ದೇ ಡಿಫ್ರೆಂಟ್ ಸ್ಟೋರಿ, ಅದು ಇನ್ನೊಂದು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಪೀಕ್ ಕಡೆ ಹೊರಟ್ವಿ. ಪೀಕ್ಗೆ ಇಲ್ಲಿಂದ ಕೇಬಲ್ ಕಾರ್ ತೊಗೋಬೇಕು. ಕೇಬಲ್ ಕಾರ್ ರೈಡ್ ಬಂದು ಆಲ್ಮೋಸ್ಟ್ 5 minutes ರೈಡ್ ಇರುತ್ತೆ. ಹಾನೆಸ್ಟ್ಲಿ ನಮಗೆ ಮೇಲೆಗಿಂತ ಕೆಳಗಡೆನೇ ಚೆನ್ನಾಗಿ ಅನ್ನಿಸ್ತು. ಬಿಕಾಸ್ ಮೇಲ್ಗಡೆ ಒಂಥರ ಸ್ಟ್ರಕ್ಚರ್ಡ್ ಪ್ಲ್ಯಾಟ್ಫಾರ್ಮ್ ಇದೆ. ಆ ಪ್ಲ್ಯಾಟ್ಫಾರ್ಮ್ ಒಳಗಡೆನೇ ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಬಟ್ ಕೆಳಗಡೆ ಹಂಗಲ್ಲ, ಆ ಕಡೆಯಿಂದ ಈ ಕಡೆ ಓಡಾಡ್ಬೋದು, ಯಾವ ಕಡೆ ಬೇಕಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೋದು, ಯಾರೂ ಕೇಳೋರಿರಲ್ಲ. ವಿ ಆರ್ ಆಲ್ಮೋಸ್ಟ್ ದೇರ್. ಈ ಕೇಬಲ್ ಕಾರ್ ಎಕ್ಸಿಟಿಂದ ಲಿಫ್ಟ್ ತೊಗೊಂಡ್ರೆ ಒಂದು 2 to 3 floors ಪ್ಲ್ಯಾಟ್ಫಾರ್ಮ್ ಸಮಿಟ್ ರೀಚ್ ಆಗ್ತೀರಾ. ಆಸ್ ಯು ಕ್ಯಾನ್ ಸಿ ಆನ್ ದ ಲೆಫ್ಟ್ ಸೈಡ್ ಏನೋ ಮೈನರ್ ಕನ್ಸ್ಟ್ರಕ್ಷನ್ ನಡೀತಿದೆ ಪ್ಲ್ಯಾಟ್ಫಾರ್ಮ್ಗೆ. ಪ್ಲ್ಯಾಟ್ಫಾರ್ಮಿಂದ ವ್ಯೂ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 400+ ಆಲ್ಪೈನ್ ಮೌಂಟೇನ್ಸ್ ನೋಡೋಕ್ಕೆ ಸಿಗುತ್ತೆ. ಲಕ್ಕಿಲಿ ನಾವು ಹೋದಾಗ ಸ್ವಲ್ಪ ಕ್ಲೌಡಿ ಇತ್ತು, ನಾಟ್ ಸೋ ಬ್ಯಾಡ್ ವ್ಯೂ. ಕೆಲವೊಂದು ಸರಿ ಫಾಗ್ ಇರುತ್ತೆ, ಏನೂ ನೋಡೋಕ್ಕೆ ಸಿಗಲ್ಲ, ಹೋಗಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ನೋಡ್ತಿದ್ದೀರಲ್ಲ ಆ ಗೋಲ್ಡನ್ ಕ್ರಾಸ್ ಏನಿದೆ ಅದೇ ಸಮ್ಮಿಟ್ಟು. ಈ ಕಡೆಯಿಂದ ವ್ಯೂ ಮಾತ್ರ ಬೊಂಬಾಟಾಗಿತ್ತು. ಆಮೇಲೆ ಲೇಕ್ ಐಪ್ಸಿ ಅನ್ನಲ್ಲ, ಆ ಲೇಕ್ ಐಪ್ಸಿ ವ್ಯೂನು ತುಂಬ ಚೆನ್ನಾಗಿ ಸಿಗುತ್ತೆ ನೋಡೋಕ್ಕೆ. ಆಮೇಲೆ ಇಲ್ಲೇನು ನೋಡ್ತಿದ್ದೀರ ಲ್ಯಾಡರು, ಈ ಲ್ಯಾಡರಿಂದ ಆ ಗೋಲ್ಡನ್ ಗ್ಲೋಬ್ ಅನ್ನಲ್ಲ ಅಲ್ಲಿವರೆಗೂ ಹೈಕ್ ಮಾಡ್ಬೋದು. ಸ್ಮಾಲ್ ಹೈಕ್ ಇದೆ. ಸ್ನೋ ಇರೋದ್ರಿಂದ ಯಾರನ್ನೂ ಹೈಕ್ ಮಾಡೋಕ್ಕೆ ಬಿಡ್ತಿಲ್ಲ. ಆಮೇಲೆ ಇಲ್ಲಿ ಈ ಥರ ವ್ಯೂ ನೋಡೋಕ್ಕೆ ಸಿಗಬೇಕು ಅಂದರೆ ಎಸ್ಪೆಷಲಿ ಝೂಗ್ಸ್ಪಿಟ್ಸಲ್ಲಿ ವೆದರ್ ಮಾತ್ರ ಪರ್ಫೆಕ್ಟಾಗಿರಬೇಕು. ಇಲ್ಲ ಅಂದರೆ ಕೆಲವೊಂದು ಸರಿ ಮಳೆ ಇರುತ್ತೆ, ಇಲ್ಲ ಚಳಿ ಇರುತ್ತೆ, ಇಲ್ಲ ಗಾಳಿ ಜಾಸ್ತಿ ಇರುತ್ತೆ, ಇಲ್ಲ ಫಾಗ್ ಇರುತ್ತೆ, ಏನೂ ಕಾಣಲ್ಲ. ಐ ಮಸ್ಟ್ ಸೇ ವಿ ವೇರ್ ಲಕ್ಕಿ, ರಿಯಲಿ ಲಕ್ಕಿ ಆನ್ ದ್ಯಾಟ್ ಡೇ. ದೀಪು ಯಾವಾಗಲೂ ಹೇಳ್ತಿರ್ತಾಳೆ ಈ ದೊಡ್ಡ ದೊಡ್ಡ ಬೆಟ್ಟಗಳ ಮಧ್ಯೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಎಷ್ಟು ಚಿಕ್ಕದಲ್ಲ ಅಂತ. ಅದೇ ಫೀಲಿಂಗ್ ನನಗೂ ಆಯಿತು. ಪ್ಲ್ಯಾಟ್ಫಾರ್ಮ್ ಸುತ್ತ ಒಂದು ರೌಂಡ್ ಹಾಕಿ ಕೆಳಗಡೆ ಇರೋ ರೆಸ್ಟೋರೆಂಟ್ ಕಡೆ ಹೊರಟ್ವಿ ನಾವು. ಐ ಗೆಟ್ ದಿಸ್ ಫೀಲಿಂಗ್ ಆಲ್ ದ ಟೈಮ್. ಈ ಯುರೋಪಿಯನ್ಸ್ ಎಷ್ಟು ಫಾರ್ಚುನೇಟ್ ಮತ್ತು ಎಷ್ಟು ಲಕ್ಕಿ ಇದ್ದಾರೆ ಅನ್ಕೊತೀನಿ. ಬಿಕಾಸ್ ನಮ್ಮಲ್ಲಿ ಯಾವುದಾದ್ರು ಒಂದು ಬೆಟ್ಟಕ್ಕೆ ಕೇಬಲ್ ಕಾರ್ ಬರುತ್ತೆ ಅನ್ನೋ ವಿಷಯ ಕೇಳಿದ್ರೇ ಸಾಕು, ತುಂಬಾ ಪ್ರೌಡ್ ಫೀಲಿಂಗ್ ಆಗಿಬಿಡುತ್ತೆ. ಬಟ್ ಇವ್ರುಗಳಿಗೆ ಬೆಟ್ಟದ ಮೇಲೆ ಹೋಗೋಕ್ಕೆ ಬೆಟ್ಟದ ಒಳಗಡೆಯಿಂದನೇ ಟ್ರೈನು, ಕೇಬಲ್ ಕಾರು, ಬೆಟ್ಟದ ಮೇಲೆ ಹೋದಾಗ ರಿಲ್ಯಾಕ್ಸ್ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ರೆಸ್ಟೋರೆಂಟು. ಅಷ್ಟೇ ಅಲ್ಲ, ಸುಮಾರು ಕಡೆ ಸುಮಾರು ಇನ್ವೆನ್ಷನ್ಸ್ನ ನೋಡಿದ್ದೀವಿ. ಇಲ್ಲಿನ ಜನಕ್ಕೆ ಏನು ಬೇಕು ಮತ್ತು ಅವ್ರ ಕ್ವಾಲಿಟಿ ಆಫ್ ಲೈಫ್ನ ಇಂಪಾರ್ಟೆನ್ಸ್ ಆಗಿ ಇಟ್ಕೊಂಡು ವರ್ಕ್ ಮಾಡ್ತಿರ್ತಾರೆ. ಅದನ್ನೆಲ್ಲ ಪಕ್ಕಕ್ಕಿಡೋಣ. ರೆಸ್ಟೋರೆಂಟಲ್ಲಿ ರಿಲ್ಯಾಕ್ಸ್ ಮಾಡಿದ್ದಾಯಿತು, ಹೊಟ್ಟೆ ತುಂಬ ಚಿಕನ್ ಬಾರಿಸಿದ್ದಾಯಿತು. ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಟೈಮ್ ನೋಡಿದಾಗ ಲಾಸ್ಟ್ ಟ್ರೈನಿಗೆ ಇನ್ನೇನು ಅರ್ಧ ಗಂಟೆ ಇತ್ತು. ಕೇಬಲ್ ಕಾರ್ ತೊಗೊಂಡು ಟ್ರೈನ್ ಸ್ಟೇಷನ್ಗೆ ಬಂದ್ವಿ. ಇಲ್ಲಿಂದ ಡೈರೆಕ್ಟ್ ಮನೆ. ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ ವಿಡಿಯೋ ನೋಡಿ ನಿಮ್ಗೇನು ಇಷ್ಟ ಆಯಿತು, ನಿಮ್ಗೇನು ಇಷ್ಟ ಆಗಲಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ. ಆಲ್ಸೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ವಿ ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಮತ್ತೆ ಸಿಗೋಣ.